ಕಾವೇರಿ ನದಿ ರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಯುತ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಹಾಗೂ ವಿಚಾರ ಸಂಕಿರಣವನ್ನು ಬೆಂಗಳೂರಿನ ಕೆಆರ್ ರಸ್ತೆಯ ಕೆಂಪೇಗೌಡ ಆಸ್ಪತ್ರೆ ಆವರಣದಲ್ಲಿನ ಏಪ್ರಿಲ್ 5ರಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಅಂತ ಸಮಿತಿ ಅಧ್ಯಕ್ಷ ಎಚ್.ಕೆ. ರಾಮು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 100 ವರ್ಷಗಳ ಹಿಂದೆ ರಚಿಸಲಾದ ಆದೇಶದ ಮೇಲೆ ನೀರು ಹಂಚಿಕೆ ಮಾಡಲಾಗ್ತಾ ಇದ್ದು, ಸಂಕಷ್ಟ ಸೂತ್ರಗಳನ್ನು ರಚಿಸುವಂತೆ ಒತ್ತಡ ಹೇರಲು ಸಮಿತಿ ಮುಂದಾಗಲಿದೆ ಅಂತ ಹೇಳಿದರು. ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಲಿದ್ದು, ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯದ ವಿಪಕ್ಷ ನಾಯಕ ಆರ್. ಅಶೋಕ್, ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಭಾಗವಹಿಸಲಿದ್ದು, ವಿಶ್ರಾಂತ ನ್ಯಾಯಾಧೀಶರಾದ ವಿ. ಗೋಪಾಲಗೌಡ, ಎ.ಜೆ. ಸದಾಶಿವ, ಚಂದ್ರಶೇಖರಯ್ಯ ಘನ ಉಪಸ್ಥಿತಿ ವಹಿಸುವರು ಅಂತ ಮಾಹಿತಿ ನೀಡಿದರು. ಕಾವೇರಿ ನದಿ ರಕ್ಷಣಾ ಸಮಿತಿಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಒಂದು ವಿಚಾರ ಸಂಕಿರಣ ಮತ್ತು ಒಂದು ದಿನ ಕಾರ್ಯಾಗಾರವನ್ನು ಆಯೋಜಿಸಬೇಕು ಅಂತ ಹೇಳಿ ಹಿರಿಯರಾದಂಥ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲಗೌಡರ ಮಾರ್ಗದರ್ಶನದಲ್ಲಿ ಈ ಒಂದು ಕಾವೇರಿ ನದಿ ರಕ್ಷಣಾ ಸಮಿತಿಯನ್ನು ರಚಿಸಿ ಇವತ್ತು ಅದಕ್ಕೆ ಒಂದು ರೂಪುರೇಷೆಯನ್ನು ಬಂದು ವಿಚಾರ ಸಂಕಿರಣ ಮಾಡಲಿಕ್ಕೆ ಎಲ್ಲ ಕಾರ್ಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಇವತ್ತು ಈ ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಎಲ್ಲರನ್ನ, ಅದರಲ್ಲೂ ವಿಶೇಷವಾಗಿ ಕಾವೇರಿ ಕೊಳ್ಳದ ಬಹುಮುಖ್ಯವಾದಂಥ ಪಾತ್ರ ಮಂಡ್ಯ ಜಿಲ್ಲೆನೇ ಕಾವೇರಿ. ಇದು 100 ವರ್ಷದ ಇತಿಹಾಸವುಳ್ಳಂಥ ಸಮಸ್ಯೆ ಆಗಿದೆ. ಬ್ರಿಟಿಷ್ ಕಾಲದಲ್ಲಿ 1924ರಲ್ಲಿ ಏನು ಮೈಸೂರಿನ ಕೃಷ್ಣರಾಜ ಒಡೆಯರವರು ಕನ್ನಂಬಾಡಿಯನ್ನು ಕಟ್ಟಿದ್ರು, ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಡೆಯರವರಿಗೂ ಒಂದು ಒಪ್ಪಂದ ಆಗಿ ಅಂದಿನಿಂದ ಇವತ್ತಿನವರೆಗೂ ಈ ಸಮಸ್ಯೆ ಜ್ವಲಂತವಾಗಿದೆ. ತಮಿಳುನಾಡಿಗೆ ನೀರನ್ನು ಹರಿಸುವ ವಿಚಾರದಲ್ಲಿ ಪ್ರತಿ ಬಾರಿನೂ ಟ್ರಿಬ್ಯುನಲ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು ಮತ್ತು ರಾಷ್ಟ್ರದ ಒಂದು ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಪ್ರಧಾನಮಂತ್ರಿಗಳಿರ್ಬೋದು, ನಮಗೆ ಪ್ರತಿ ಬಾರಿ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ಗುರುತಿಸ್ತಾ ಇರ್ತಕ್ಕಂಥದ್ದು. ಮತ್ತು ಪ್ರತಿ ಬಾರಿ ಮಳೆ ಇಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಅವೈಜ್ಞಾನಿಕ ತೀರ್ಪುಗಳು ಬಂದಂಥ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ನೀವೆಲ್ಲ ಉಂಟಾ ಬಂದಿದೆ. ಈ ನಿಟ್ಟಿನಲ್ಲಿ ಏನಾದರೂ ಒಂದು ಇದಕ್ಕೆ ಒಂದು ಕಾರ್ಯ ಸಾಧುವಂಥ ಒಂದು ಸುಲಲಿತವಾಗಿ ಏನಾದರೂ ಒಂದು ತೀರ್ಮಾನವನ್ನು ಮಾರ್ಪಡಿಸಬೇಕು ಅಂತ ಹೇಳಿ ಜಸ್ಟಿಸ್ ಗೋಪಾಲಗೌಡರು ಮತ್ತು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಸಮಿತಿಯನ್ನು ರಚಿಸಿದ್ವಿ. ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯರಾದಂಥ ಸಿದ್ದರಾಮೇಗೌಡರು ಕಾರ್ಯಾಧ್ಯಕ್ಷರು ಆಗಮಿಸಿದ್ದಾರೆ. ಅವರ ಒಟ್ಟಿಗೆ ಅಶೋಕ್ರವರು ಕಾರ್ಯಾಧ್ಯಕ್ಷರು, ಅಶೋಕ್ ಜಯರಾಮ್ರವರು ನಮ್ಮ ಒಟ್ಟಿಗೆ ಇದ್ದಾರೆ. ಹಾಗೂ ಮೈಸೂಗರ್ ಕಂಪನಿಯ ಅಧ್ಯಕ್ಷರು ಆತ್ಮೀಯರೂ ಆದಂಥ ಗಂಗಾಧರ್ ಅವರಿದ್ದಾರೆ. ಹಾಗೆಯೇ ನಮ್ಮ ಯುವ ಮುಖಂಡರಾದಂಥ ಚಿದು ಅವರು, ಹಾಗೆಯೇ ವಿ.ಕೆ. ಜಗದೀಶ್ರವರು, ಜೊತೆಗೆ ನಗರ ಪಾಲಿಕಾ ಸದಸ್ಯರಾದಂಥ ಪದ್ಮಾ ಮೇಡಮ್ನವರು, ಗೋಪಾಲ್ ಅವರು, ಪ್ರಶಾಂತ್ ಅವರು, ಹಾಗೂ ನಮ್ಮ ದೇವರಾಜ್ ಅವರು, ಪುಟ್ಟಸ್ವಾಮಿಗೌಡರು, ನಮ್ಮ ಚೆನ್ನಪ್ಪ ಅವರು, ಯೋಗಾನಂದ್ ಅವರು, ಪ್ರಮುಖವಾಗಿ ಈ ಪತ್ರಿಕಾಗೋಷ್ಠಿಗೆ ನಾವೆಲ್ಲ ತಿಮ್ಮೇಗೌಡರು ಉಲ್ಕೆರೆ ನಮ್ಮ ಸಹೋದರರು. ಹಾಗಾಗಿ ಈ ದಿನ ವಿಶೇಷವಾಗಿ ಯಾಕೆ ಮಂಡ್ಯದಲ್ಲಿ ಪ್ರಥಮವಾಗಿ ವಿಚಾರ ಸಂಕಿರಣಕ್ಕೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದೀವಿ ಅಂತಂದರೆ, ಸ್ವಾಮೀಜಿಯವರು ನಮ್ಮ ಜಿಲ್ಲೆಯ ಧಾರ್ಮಿಕ ಗುರುಗಳು ಎಲ್ಲ ಸ್ವಾಮೀಜಿಗಳನ್ನು ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಒಂದು ಸಂಘಟನೆಯನ್ನು ಮಾಡಿರ್ತಕ್ಕಂಥ ಇದು ಸಮಿತಿ ಎಲ್ಲ ಪಕ್ಷದವ್ರನ್ನು ಒಳಗೊಂಡಂತೆ. ಏಕೆಂದರೆ ಆಡಳಿತ ಇರ್ತಕ್ಕಂಥದ್ದು ರಾಜಕೀಯ ಪಕ್ಷದ ನಿಯಂತ್ರಣದಲ್ಲಿ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಜಸ್ಟಿಸ್ ಗೋಪಾಲಗೌಡರು ಆ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಒಂದು ಸಂಕಷ್ಟ ಸೂತ್ರದ ಬಗ್ಗೆ ಏನಾದರೂ ಒಂದು ತೀರ್ಮಾನ ಕೈಗೊಳ್ಳಲಿಕ್ಕೆ ಒಲವನ್ನು ತೋರಿಸ್ಬೇಕು ಅಂತಂದರೆ ಸ್ವಾಮೀಜಿಯವರ ಮಾರ್ಗದರ್ಶನ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಸಮಿತಿಯನ್ನು ರಚಿಸಿ ಇವತ್ತು ಕಾರ್ಯಾಗಾರವನ್ನು ಮಾಡಲಿಕ್ಕೆ ಉದ್ದೇಶವನ್ನು ಮಾಡಿದೆ. ಇವತ್ತು ಕಾವೇರಿ ನದಿ ರಕ್ಷಣಾ ಸಮಿತಿಯಿಂದ ನ್ಯಾಯಯುತವಾದ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಮತ್ತು ವಿಚಾರ ಸಂಕಿರಣವನ್ನು ಆಯೋಜಿಸಿ
ಕುವೆಂಪು ಕಲಾಕ್ಷೇತ್ರ ಕೆಂಪೇಗೌಡ ಆಸ್ಪತ್ರೆ KR ರಸ್ತೆ ಬೆಂಗಳೂರಿನಲ್ಲಿ ಆಯೋಜಿಸ್ತಾ ಇದ್ದೀವಿ. ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಘನ ಉಪಸ್ಥಿತಿಯನ್ನು ನಮ್ಮ ದೇಶದ ಹೆಮ್ಮೆಯ ಪುತ್ರ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ವಹಿಸ್ತಾ ಇದ್ದಾರೆ. ಹಾಗೂ ಪ್ರಾಸ್ತಾವಿಕ ನುಡಿ ಮತ್ತು ದಿಕ್ಸೂಚಿಯನ್ನು ನಮ್ಮ ಹಿರಿಯ ವಿಶ್ರಾಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡರು ಆಶೀರ್ವಚನ ಮಾಡ್ತಾ ಇದ್ದಾರೆ. ಹೇಗಿರಬೇಕು ಈ ಹೋರಾಟ ಮತ್ತು ಈ ನ್ಯಾಯಯುತವಾದಂಥ ನಮ್ಮ ಹಕ್ಕಿಗಾಗಿ ಅನ್ನುವಂಥದ್ದನ್ನು ಅವರು ಪ್ರಸ್ತಾವನೆಯನ್ನು ಮಂಡಿಸಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಬೆಳಗಿನ ಕಾರ್ಯಾಗಾರ ಉದ್ಘಾಟನಾ ಸಮಾರಂಭಕ್ಕೆ ಈ ಜಿಲ್ಲೆಯ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದಂಥ HD ಕುಮಾರಸ್ವಾಮಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರೊಟ್ಟಿಗೆ ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕ್ರವರು ಮತ್ತು ರಾಜ್ಯದ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು, MP ಗಳಾದಂಥ ಡಾಕ್ಟರ್ CN ಮಂಜುನಾಥ್ರವರು ಮತ್ತು ಮೈಸೂರಿನ ಒಡೆಯರ್ ಸಂಸ್ಥಾನದ ಒಡೆಯರಾದಂಥ ಲೋಕಸಭಾ ಸದಸ್ಯರಾದಂಥ ಚಾಮರಾಜ ಒಡೆಯರವರು ಸಹ ಬರ್ತಾಯಿದ್ದಾರೆ. ಜೊತೆಗೆ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಅಶೋಕ್ರವರ ನೇತೃತ್ವದಲ್ಲಿ ಅಧ್ಯಕ್ಷರನ್ನು ಸಹ ಆಹ್ವಾನಿಸ್ತಾ ಇದ್ದೇವೆ. ಹಾಗೂ ಘನ ಉಪಸ್ಥಿತಿ ಇಬ್ಬರು ನ್ಯಾಯಾಧೀಶರು, ನಮ್ಮ ಅರಕೆರೆಯ AJ ಸದಾಶಿವರವರು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು, ಮತ್ತು KR ನಗರದ ನಮ್ಮವರೇ ಆದಂಥ ಚಂದ್ರಶೇಖರ್ ಅವರು. ಯಾಕೆ ಈ ಸ್ವಾಮಿ ಈ ನಿವೃತ್ತ ನ್ಯಾಯಾಧೀಶರನ್ನ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಅಂತಂದರೆ, ಈ ಸಮಸ್ಯೆ ಬಗ್ಗೆ ಪರಿಪೂರ್ಣವಾದಂಥ ಜ್ಞಾನ ಇರ್ತಕ್ಕಂಥವ್ರು, ಇದರ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ವಾದವನ್ನು ಮಂಡಿಸಿರ್ತಕ್ಕಂಥವ್ರನ್ನ ಆಹ್ವಾನ ಮಾಡಿದ್ದೇವೆ. ಗೌರವ ಸಲಹೆಗಾರರಾಗಿ ಮಂಡ್ಯದಿಂದ DC ತಮ್ಮಣ್ಣವರಿದ್ದಾರೆ, ಬೆಂಗಳೂರಿನಲ್ಲಿ M ಕೃಷ್ಣಪ್ಪನವರು, ಅಶ್ವಥ್ ನಾರಾಯಣವರು, ಗೋಪಾಲಯ್ಯನವರು, ಇನ್ನೊಬ್ಬರು ಶಾಸಕರಾದಂಥ M ಕೃಷ್ಣಪ್ಪನವರು, ಮೈಸೂರಿನ M ಶಿವಣ್ಣವರು ಮಾಜಿ ಮಂತ್ರಿಗಳು, ಮತ್ತು ಬೆಂಗಳೂರಿನ ಆಂಜನೇಯನವರು ಗೌರವ ಸಲಹೆಗಾರರಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷರಾದ CD ಗಂಗಾಧರ್, SS ಸಿದ್ದರಾಮೇಗೌಡ, ಅಶೋಕ್ ಜಯರಾಮ್, ಸದಸ್ಯರಾದ ಚಿದಂಬರ್, ನಗರಸಭೆ ಮಾಜಿ ಸದಸ್ಯೆ ಪದ್ಮಾವತಿ, ಸಾತನೂರು ವೇಣು, ಜಗದೀಶ್ ಉಪಸ್ಥಿತರಿದ್ದರು.